ರ್ಯಾಪಿಡೋನಾ ಬ್ರೋ? OTP ಹೇಳಿ ಬ್ರೋ. 3675 ಚೇಂಜ್ ಇಲ್ವಾ ಬ್ರೋ? ಚೇಂಜ್ ಇಲ್ವಣ್ಣ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರೆ ಒಂದೊಂದು ಅಪ್ಲಿಕೇಶನ್ ಒಂದೊಂದ್ಸಲ ನಮಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂತ ಅಂದರೆ ಇವಾಗ ನನಗೆ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಂದಿದೆ. ಅಂದರೆ ಎಲ್ಲಿಗೆ ಬಂದಿದೆ ಅಂತ ಅಂದರೆ ನೆಲಮಂಗಲಕ್ಕೆ ಬಂದಿದೆ. ಅಂದರೆ ಒಂದು ಒಳ್ಳೆ ಆರ್ಡರ್ ಇದು ಅಂತಲೇ ಹೇಳ್ಬೋದು. ಏನಕ್ಕೆ ಅಂತ ಅಂದರೆ ನಾನು ಈ ಕಡೆಯಿಂದ ನಾನು ತುಮಕೂರು ಕಡೆ ಹೊರಟಿದೆ. ಅದರಿಂದಾಗಿ ಅಂದಿವೆ ತುಮಕೂರು ಹೋಗ್ತಾ ಈಗ ಒಬ್ಬರನ್ನ ಡ್ರಾಪ್ ಕೂಡ ಮಾಡಿ ಹೋಗ್ಬೋದು. ಅಂದರೆ ತುಂಬ ಯೂಸ್ಫುಲ್ ಆಗ್ತವೆ ಒಂದೊಂದ್ಸಲ ಅಪ್ಲಿಕೇಶನ್. ಯಾವ ಅಪ್ಲಿಕೇಶನ್ ಯಾವಾಗ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋಕ್ಕಾಗೋದೇ ಇಲ್ಲ. ಒಂದೊಂದ್ಸಲ ಪೋರ್ಟರಲ್ಲಿ ಆರ್ಡರ್ ಬರುತ್ತೆ, ಒಂದೊಂದ್ಸಲ ಈ ಥರ ರ್ಯಾಪಿಡೋಲ್ಲಿ ಬರುತ್ತೆ. ಬನ್ನಿ, ಇವಾಗ ಆರ್ಡರ್ ಕೂಡ ಬಂದಿದೆ. ಅಂದರೆ ಆರ್ಡರ್ ಅಂತ ಅಂದರೆ ರೈಡು, ಬೈಕ್ ಟ್ಯಾಕ್ಸಿ ರೈಡ್ ಬಂದಿದೆ. ಬನ್ನಿ ಹೋಗಿ ಒಂದು ಲಾಂಗ್ ಡ್ರಾಪ್ ಇದೆ, ಅವ್ರನ್ನ ಪಿಕ್ ಮಾಡಿ ಡ್ರಾಪ್ ಮಾಡೋಣ. ಅಂದರೆ ಇವಾಗ ಪಿಕಪ್ ಎಷ್ಟಪ್ಪ ಇದೆ ಅಂತ ಅಂದರೆ 1.7 ಕಿಲೋಮೀಟರ್ ಪಿಕಪ್ ಇದೆ, 5 ನಿಮಿಷ ತೋರಿಸ್ತಾ ಇದೆ. ಬನ್ನಿ ಇವಾಗ ಅವ್ರನ್ನ ಪಿಕ್ ಮಾಡೋಣ. ಪಿಕ್ ಮಾಡ್ತಿದ್ದಂಗೆ ಕರ್ಕೊಂಡೋಗಿ ಅವ್ರನ್ನ ನೆಲಮಂಗಲಕ್ಕೂ ಕೂಡ ಡ್ರಾಪ್ ಮಾಡೋಣ. ಬನ್ನಿ ಇವಾಗ ಫಸ್ಟು ಪಿಕಪ್ ಮಾಡೋಣ ಹೋಗಿ ಅವ್ರನ್ನ. ಗೈಸ್ ನೋಡಿ, ಇವಾಗ ಪಿಕಪ್ ಹತ್ರನೂ ಕೂಡ ಬಂದಿದ್ದೀನಿ. ಬನ್ನಿ ಕಾಲ್ ಮಾಡೋಣ. ಏನಪ್ಪ ಎಲ್ಲಾರು ಕಾಣಿಸ್ತಾನಿಲ್ಲ. ರ್ಯಾಪಿಡೋನಾ ಬ್ರೋ? OTP ಹೇಳಿ ಬ್ರೋ. 3675 ಅಣ್ಣ. ಒಂದು ಅರ್ಧ ಗಂಟೆ ರೀ. ಬನ್ನಿ ಬ್ರೋ. ಆಯ್ತು. ಒಂದು 2 ಮಿನಿಟ್ಸ್ ಅಣ್ಣ. ಹಾಂ ಸರಿ, ಹೋಗಿ ಬನ್ನಿ. ಗೈಸ್ ನೋಡಿ, ಕರ್ಕೊಂಬಂದು ಡ್ರಾಪ್ ಮಾಡಿದೆ. ಇಲ್ಲಿ ನೆಲಮಂಗಲದಲ್ಲಿ KFC ಇದೆಯಲ್ಲ, ಅಲ್ಲೇನೇ ಇರೋದು. 2 ನಿಮಿಷ ಬರ್ತೀನಿ ಅಂತ ಹೋದರು. ಎಲ್ಲರೂ ಕೂಡ ಕಂಪ್ಲೀಟ್ ಮಾಡೋಣ. ನೋಡಿ 161 rupees ಆಗಿದೆ. ಅಂದರೆ ವ್ಯಾಲೆಟಿಗೆ 20 ರೂಪಾಯಿ ಬರುತ್ತೆ. ಅಂದರೆ ಏನೋ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅವ್ರಿಗೆ, ಅದಕ್ಕೋಸ್ಕರ ತೋರಿಸ್ತಾರೆ. ಅಂದರೆ ಅದನ್ನೇ ಹೇಳ್ತಾ ಇದ್ದೆ. ಇದು ಒಂದು ಡಿಸ್ಕೌಂಟ್ ಪ್ಲಾನ್. ಪ್ರಯಾಣ ಮುಗಿದ ನಂತರ ಅಪ್ಲಿಕೇಶನ್ ನಲ್ಲಿ ತೋರಿಸುವ ಅಂತಿಮ ಮೊತ್ತ ನೋಡಿ. ಅಂದರೆ 161 ರೂಪಾಯಿ ಕಲೆಕ್ಟ್ ಮಾಡ್ಕೊಳಕ್ಕೆ ಹೇಳ್ತಾ ಇದೆ. ಅಂದರೆ ಅದು ಕೂಡ ಸ್ಪೀಕರ್ ಅದೇ ಹೇಳ್ತಾ ಇರೋದು. ಅಂದರೆ ವ್ಯಾಲೆಟಿಗೆ 20 ರೂಪಾಯಿ ಬರುತ್ತೆ. ಅದೇನಕ್ಕೆ ಅಂತಂದರೆ ಅವ್ರಿಗೆ ಕಸ್ಟಮರ್ಗೆ ಏನಕ್ಕಾರು ಕೊಟ್ಟಿರ್ತಾರೆ ಅಂತಂದರೆ ಏನಾರು ಆಫರು, ಇಲ್ಲ ಅಂತಂದರೆ ಫಸ್ಟ್ ರೈಡ್ ಇದ್ದರೆ, ಇಲ್ಲ ಲಾಂಗ್ ಇರೋದಕ್ಕೆ ಏನಾರು ಕೊಟ್ಟವ್ರೆ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. 20 ರೂಪಾಯಿ ಅವ್ರಿಗೆ ಡಿಸ್ಕೌಂಟ್ ಕೊಟ್ಟಿರೋದಕ್ಕೆ ವ್ಯಾಲೆಟಿಗೆ ನನಗೆ 20 ರೂಪೀಸ್ ಬರುತ್ತದು. ವೆಯ್ಟ್ ಮಾಡೋಣ. ಅಂದರೆ 161 ರೂಪಾಯಿ ಅವ್ರ ಹತ್ರ ಇಸ್ಕೋಬೇಕಷ್ಟೇ ನಾನು. ಚೇಂಜ್ ಇಲ್ವಾ ಬ್ರೋ? ಚೇಂಜ್ ಇಲ್ವಣ್ಣ. ಫೋನ್ಪೇ ಮಾಡಿರಿ. ಅಂದ್ರೆ ಡಿಸ್ಕೌಂಟ್ ಏನಾರು ಕೊಟ್ಟಿದ್ದ ನಿಮಗೆ ಅಪ್ಲಿಕೇಶನ್ ತೋರಿಸ್ಬೇಕಾರೆ? ಅಣ್ಣ ಡಿಸ್ಕೌಂಟ್ ಕೊಟ್ಟಿದ್ನಾ? ಇಲ್ಲ ಅಣ್ಣ. ಎಷ್ಟು ರೂಪಾಯಿ ಹೇಳು? 161. ಹಾಂ ಹಾಂ ಅಷ್ಟೇ. ಇಲ್ಲ, ನಮಗೆ ಅದಕ್ಕಂದೆ ಫಸ್ಟ್ನೇ ಆರ್ಡ್ರ್ ಇದು ನಿಮ್ಮದು. ಹಾಂ, ಅದಕ್ಕೆ ಡಿಸ್ಕೌಂಟ್ ಕೊಟ್ಟಿದ್ದಾನೆ. ಅಂದರೆ ಎಷ್ಟಾಗ್ತಿದ್ದ ಅಣ್ಣ? 10 ಟೋಟಲ್ ನಮಗೆ 181 ರೂಪಾಯಿ ಕೊಟ್ಟೋ ನಾನು. ನಿಮ್ಮದು ಫಸ್ಟ್ನೇ ಆರ್ಡ್ರ್ ಅಲ್ವಾ, ಅದಕ್ಕೋಸ್ಕರ ನಿಮ್ಗೆ 20 ರೂಪಾಯಿ. ಹಾಂ ಸರ್. ತಗೊಳ್ರಿ, ಆಯ್ತಾ? ಅದು ತಗೊಳ್ರಿ ಆರ್ಡ್ರ್. ಏನು ಬಿಸಿಲು ನಾನು. ಹಾಂ, ಅದಕ್ಕೆ ಅಲ್ಲಿ ಹಿಡೀರಿ. ಸ್ಕ್ಯಾನರೇ ಕಾಣಿಸ್ತಾ ಇಲ್ಲ ಬಿಸಿಲಿಗೆ. 160. ₹120 ಅದರಲ್ಲಿ ಹಾಕ್ಬೋದಾ? ಏನು ಬೇಡ, ಅಷ್ಟೇ ಹಾಕಿ. ಹಾಂ, ಟೀ ಕುಡ್ಕೊಂಡು ಹೋಗೋಣ. ಇಲ್ಲ ಹಾಕಿ ಬ್ರೋ, ನೀವು
ನಮ್ಗೆ ಅವನೇ ಎಕ್ಸ್ಟ್ರಾ 20 ರೂಪಾಯಿ ಕೊಟ್ಟವನೇ. ಇಲ್ಲ 180 ಹಾಕಿದ್ದೀನಿ. ಥ್ಯಾಂಕ್ಸ್ ಅಣ್ಣ. ಸರಿ ಬ್ರೋ, ಥ್ಯಾಂಕ್ ಯು ಬ್ರೋ. ಹಾಂ ಹುಷಾರಣ್ಣ, ಗುಡ್. ಹಾಂ ಸರಿ ಬ್ರೋ. ಗಾಯ್ಸ್ ನೋಡಿ, ಅವ್ರಿಗೆ ನಾನು ಡ್ರಾಪ್ ಮಾಡಿದೆ, ಸ್ಕ್ರೀನ್ಶಾಟು ಕೂಡ ಹಾಕಿರ್ತೀನಿ. ಅಂದರೆ ಅವ್ರದ್ದು ಫಸ್ಟ್ನೇ ಆರ್ಡರ್ ಆಗಿರೋದಕ್ಕೆ ಅವ್ರಿಗೆ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟಿರೋದು. ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳ್ದಂಗೆ ಅವರು ಏನೋ ಇರಬೇಕು, ಅದಕ್ಕೋಸ್ಕರ ಅವ್ರಿಗೆ ಆಫರ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ 20 ರೂಪಾಯಿ ಅವ್ರು ಆಫರ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 161 ರೂಪಾಯಿ ಕಸ್ಟಮರ್ ಹತ್ರ ಇಸ್ಕೊಂಡಾಗಾಯಿತು. ಬಟ್ ಅವ್ರು ಬೇಡ ಅಂತ ಅಂದರು 180 ರೂಪಾಯಿ ಹಾಕಿದ್ದಾರೆ. ಟೀ ಕುಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕೊಟ್ಟರು. ನಾನು ಕೇಳಿದೆ ತಪ್ಪಾಗೋಯ್ತು ಅಂತ ಅನ್ನಿಸ್ತು. ಏನಕ್ಕೆ ಅಂತ ಅಂದರೆ ಎಷ್ಟು ಕೊಡ್ತಾರೆ ಬ್ರೋ ಅಂದರೆ ಡಿಸ್ಕೌಂಟ್ ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕೇಳಿದೆ. ಅದು ಕೇಳಿದ್ಕೇನಾದರೂ ಅವ್ರು ಕೊಟ್ಬಿಟ್ರೆ ಅಂತ ಡೌಟ್ ಆಗೋಯ್ತು. ಬೇಡ ಅಂತ ಅಂದರೂ ಕೇಳಿಲ್ಲ, ಅವರು ಫೋನ್ಪೇ ಮಾಡೋರು. ಟೋಟಲ್ ಆಗಿ 180 ರೂಪಾಯಿ ಅವ್ರು ಕೊಟ್ಟಿದ್ದಾರೆ. ಜೊತೆಲಿ ಇವರು 20 ರೂಪಾಯಿ ವ್ಯಾಲೆಟ್ಗೆ ಆ್ಯಡ್ ಮಾಡಿರ್ತಾರೆ. ಅದರಿಂದಾಗಿ ಟೋಟಲ್ ಆಗಿ ಈ ಆರ್ಡರ್ಗೆ ನನಗೆ ಸಿಕ್ಕಂಥ ಅಮೌಂಟು 200 ರೂಪಾಯಿ ಸಿಕ್ತು. ಅದೇ ಹತ್ತತ್ರ ಎಷ್ಟು ಕಿಲೋಮೀಟರ್ ಬಂದಿಂಗೆ ಗೊತ್ತಾ? 19.25 ಕಿಲೋಮೀಟರ್ ಇತ್ತು. ಪಿಕಪ್ 1 ಕಿಲೋಮೀಟರ್ ಏನಿಲ್ಲ ಅಂತಂದ್ರೆ ಒಂದು ಟೋಟಲಾಗಿ 20 ಕಿಲೋಮೀಟ್ರ್ ಅಂದ್ಕೊಳ್ಳಿ. 20 ಕಿಲೋಮೀಟರ್ಗೆ ಕಸ್ಟಮರ್ ಎಲ್ಲ ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದೆಲ್ಲ ಸೇರಿ ನನಗೆ ಎಷ್ಟು ಬಂತು ಅಂತಂದರೆ 200 ರೂಪೀಸ್ ಬಂತು. ನೋಡಿ ಕಲೆಕ್ಟೆಡ್ ಕೂಡ ಕೊಡ್ತೀನಿ. ದುಡ್ಡು ಕೊಡೋಣ, ಫ್ರೆಂಡ್ಲಿ ಕೊಟ್ಬಿಟ್ಟು ಡನ್ ಕೊಡೋಣ. ನೋಡಿ ಬ್ಯಾಲೆನ್ಸ್ ಅಪ್ಡೇಟೆಡ್ ಅಂತಲೂ ಕೂಡ ತೋರಿಸ್ತಾ ಇದೆ. 20 ರೂಪಾಯಿ ವ್ಯಾಲೆಟ್ಗೆ ಅದು ಆ್ಯಡ್ ಆಯಿತು. ಅದು ಆ್ಯಡ್ ಆಗಲಿ. ಆಮೇಲೆ ನೋಡಿ ಯಾವಾಗಾರು ಯಾವ್ದಾರು ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ. ಒಂದೊಂದು ಸಲ ಪೋರ್ಟರ್ ಯೂಸ್ ಆಗುತ್ತೆ, ಒಂದೊಂದು ಸಲ ರ್ಯಾಪಿಡೋ ಯೂಸ್ ಆಗುತ್ತೆ. ಅಂದರೆ ಒಂದು ಟೈಮು ಒಂದು ಲಕ್ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ. ನಮ್ದೇನಾರು ಅವತ್ತು ಲಕ್ ಚೆನ್ನಾಗಿತ್ತು ಅಂತ ಅಂದರೆ ಒಂದೊಂದು ಸಲ ಏನಾಗುತ್ತೆ ಗೊತ್ತಾ, ಇಲ್ಲಿ ನೆಲಮಂಗ್ಲದಿಂದ ನಾನು ಬೆಂಗಳೂರಿಗೆ ಹೋಗೋಂಥ ಸಮಯದಲ್ಲಿ ಒಂದೊಂದು ಸಲ ದಾವಸ್ಪೇಟೆಯಿಂದನೇ ಆರ್ಡರ್ ಸಿಗುತ್ತೆ ಪೋರ್ಟರಲ್ಲಿ. ದಾವಸ್ಪೇಟೆ ಸಿಗಲಿಲ್ಲ ಅಂತ ಅಂದರೂ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ನಾನು ನೆಲಮಂಗ್ಲಕ್ಕೆ ಬಂದು ಒಂದು 5 ನಿಮಿಷ 10 ನಿಮಿಷ ವೆಯ್ಟ್ ಮಾಡೋರು ಏನಾಗುತ್ತೆ ಅಂತ ಅಂದರೆ ನೆಲಮಂಗ್ಲದಲ್ಲಿ ಮ್ಯಾಕ್ಸಿಮಮ್ ಈಗೇನಾರು ಒಂದು 12 ಗಂಟೆ ಮೇಲೆ ಬಂದ್ರಿ ಅಂತ ಅಂದರೆ ನಮಗೆ ನೆಲಮಂಗ್ಲದಲ್ಲಿ ಆಲ್ಮೋಸ್ಟ್ ಆರ್ಡರ್ ಸಿಗುತ್ತೆ. ಒಂದು ಅರ್ಧ ಗಂಟೆ 1 ಗಂಟೆ ವೆಯ್ಟ್ ಮಾಡ್ಬೇಕಷ್ಟೇ. ಆಂಬುಲೆನ್ಸ್ ಹೋಗ್ತಾ ಇರ್ತದೆ, ಸಿಕ್ಕಾಪಟ್ಟೆ ಸೌಂಡು. ಹಾಂ ಗೈಸ್, ಅದೇ ಒಂದು ಅರ್ಧ ಗಂಟೆ, ಒಂದು 10 ನಿಮಿಷ 20 ನಿಮಿಷ ಈ ಥರ ಎಲ್ಲ ವೆಯ್ಟ್ ಮಾಡಿದ್ದೀನಿ. ನನಗೆ ವೆಯ್ಟ್ ಮಾಡಿದ್ರು ಕೂಡ ನನಗೆ ನೆಲಮಂಗ್ಲದಿಂದ ಬಂದರೆ ಆರ್ಡ್ರು ಒಳ್ಳೆ ಆರ್ಡರೇ ಬರೋದು. ಅಂದರೆ 300 ರೂಪಾಯಿ 400 ರೂಪಾಯಿ ಇದೇ ರೀತಿ ಅಲ್ಲಿ ಆರ್ಡ್ರ್ ಬರೋದು ಪೋರ್ಟರಲ್ಲಿ ಬಂದರೆ ಮಾತ್ರ. ಬಟ್ ರ್ಯಾಪಿಡೋದಲ್ಲಿ ಸ್ವಲ್ಪ ಅಮೌಂಟ್ ಕಮ್ಮಿ ಕೊಡ್ತಾನೆ ಬೈಕ್ ಟ್ಯಾಕ್ಸಿಗೆ. ಅಂದರೆ 7 ರೂಪಾಯಿ ಕಿಲೋಮೀಟರ್ ಲೆಕ್ಕದಲ್ಲಿ ಕೊಡ್ತಾನಲ್ಲ ಅವನು. ಅದರಿಂದಾಗಿ ಏನಾಗುತ್ತೆ ಅಂತ ಅಂದರೆ ಅಮೌಂಟು ಸ್ವಲ್ಪ ಕಮ್ಮಿನೇ ಸಿಗುತ್ತೆ ನಮಗೆ ರ್ಯಾಪಿಡೋದಲ್ಲಿ ಪೋರ್ಟರಿಗೆ ಕಂಪೇರ್ ಮಾಡ್ಕೊಂಡ್ರೆ. ಪೋರ್ಟರಿಂದ ಏನಾರು ಆ ಕಡೆಯಿಂದ ಬರಬೇಕಾದ್ರೆ ಈ ಕಡೆಗೆ ಆರ್ಡ್ರ್ ಬಂತು ಅಂದರೆ ಅದು ಬೆಸ್ಟ್ ಆರ್ಡರ್ ಆಗುತ್ತೆ. ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕಾದ್ರೆ ಪೋರ್ಟರಲ್ಲಿ ಬಂತು ಅಂತಂದರೆ ಅದು ಕೂಡ ಒಂದು ಬೆಸ್ಟ್ ಆರ್ಡರ್ ಆಗುತ್ತೆ. ನಂಗೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ಮು ಈ ಕಡೆಯಿಂದ ರ್ಯಾಪಿಡೋದಲ್ಲಂತೂ ಯಾವತ್ತೂ ಬಂದಿಲ್ಲ. ಬಟ್ ಪೋರ್ಟರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಏನಕ್ಕೆ ಅಂತಂದರೆ ಈಗ ಟ್ರಾನ್ಸ್ಪೋರ್ಟೇಷನ್ ಏನಿದೆಯೋ ಅದು ಈಸಿ ಇದೆ. ನೆಲಮಂಗ್ಲದಲ್ಲಿಂದ ನಾವು ಬೆಂಗಳೂರಿಗೆ ಹೋಗೋದು ಈಸಿ ಇದೆಯಲ್ಲ, ಅದರಿಂದಾಗಿ ಯಾರು ಕೂಡ ಇಲ್ಲಿಂದ ಬುಕ್ ಮಾಡಲ್ಲ. ಬಟ್ ಆ ಕಡೆಯಿಂದ ಈ ಕಡೆಗೆ ಏನಾರು ಅರ್ಜೆಂಟ್ ಬರಬೇಕು ಅಂತಂದು ಸಮಯದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಬುಕ್ ಮಾಡ್ತಾರೆ. ಬಟ್ ನೋಡಿ ಟೋಟಲಾಗಿ ಇವಾಗ ನನಗೆ ಆ ಕಡೆಯಿಂದ ಬಂದಿದ್ದಕ್ಕೂ ಹೆಂಗಿದ್ರು ನಾನು ಊರಿಗೆ ಹೋಗ್ಬೇಕಾಯ್ತಲ್ಲ, ಅದರಿಂದಾಗಿ ಒಂದು ಅಡ್ವಾಂಟೇಜೇ ಆಯಿತು. ಒಂದು 200 ರೂಪೀಸ್ ಎಕ್ಸ್ಟ್ರಾನಾಗಿ ಸಿಕ್ತು. ಇಲ್ಲ ಅಂತಂದರೆ ನಾನು ಖಾಲಿ ಹೋಗ್ಬೇಕಾಯ್ತು. ಖಾಲಿ ಹೋಗಿರೋ ಏನೂ ಕೂಡ ಆಗ್ತಾಯಿರಲ್ಲ. ಸೊ ನೋಡಿ ಯಾವಾಗ ಯಾವ ಟೈಮಲ್ಲಿ ಯಾವ ಅಪ್ಲಿಕೇಶನ್ ಯೂಸ್ ಆಗುತ್ತೆ ಅಂದರೆ ಗೆಸ್ ಮಾಡೋಕ್ಕಾಗಲ್ಲ. ನಾನು ಇದನ್ನು ತಿಳಿಸ್ಕೊಡ್ಬೇಕಾಯ್ತು ನಿಮಗೆ. ಅದಕ್ಕೋಸ್ಕರ ಅಂದರೆ ಟ್ರೈ ಅಂತೂ ಮಾಡ್ಬೇಕು. ನಾವು ಟ್ರೈ ಮಾಡಿಲ್ಲ ಅಂತಂದರೆ ಏನೂ ಆಗೋಲ್ಲ. ಅಪ್ಲಿಕೇಶನ್ ಟ್ರೈ ಮಾಡಬೇಕು. ಈಗ ಆ ಕಡೆ ಹೋಗ್ತಾ ಇದ್ದೀವಿ, ಈ ಕಡೆ ಬರ್ತಾ ಇದ್ದೀವಿ ಅನ್ನೋವಂಥ ಸಮಯದಲ್ಲಿ ಸುಮ್ಮನೆ ಟ್ರೈ ಮಾಡಬೇಕು. ಬಂದರೆ ಹೇಳ್ತಾವ ಲಕ್ಕು. ಸುಮ್ಮನೆ ಖಾಲಿ ಬರೋದಕ್ಕಿಂತ ನೋಡಿ ಇವಾಗ 200 ರೂಪೀಸ್ ಸಿಕ್ಕಿದೆಯಲ್ಲ. ಸೊ ಇದನ್ನು ತಿಳಿಸ್ಕೊಡ್ಬೇಕಾಯ್ತು ಸ್ನೇಹಿತರೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋನ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇನ್ನೂ ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.